ಸರ್ಕಾರಿ ಆಸ್ತಿ ಅನ್ನೋದು ಬಡವರ ಬಗ್ಗರಿಗೆ ಮುಂದಿನ ಪೀಳಿಗೆಗೆ ಮೀಸಲಾತಿಟ್ಟಿರುವಂಥ ಜಾಗ. ಒಂದು ಕುಂಟೆ ಇಲ್ಲ, ಒಂದು ಮಶಾಣ ಇಲ್ಲ, ಯಾವ ಬಗ್ಗೆ ಒಂದು ಹುಡುಗರ ಆಡಕ್ಕೆ ಒಂದು ಆಟದ ಮೈದಾನ ಇಲ್ಲ ಸರ್. ಎಲ್ಲ ಇಟ್ಕೊಂಡ್ಬಿಟ್ಟು ಸರ್ ಎಲ್ಲ ಇದ್ರ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಈಗ ಈ ಹೋರಾಟದ ವಿರುದ್ಧ ನಿಂತಿದ್ದಾರೆ, ಮಾರಾಟ ಆಗಿದ್ದಾರೆ, ಬಿಟ್ಟಿದ್ದಾರೆ, ಮೂಗಜೀವಿಗಳಿಗೋಸ್ಕರ ಬಿಟ್ಟಿದ್ದಾರೆ. ಅದೇ ಹಸುಗಳನ್ನ ತಗೊಂಡ್ಬಂದು ನಿಮ್ಮ ತಾಲೂಕು ಆಡಳಿತ ಮುಂದೆ ಕೂತು ಇಡೀ 500-600 ಜನ ನಿಮ್ಮ ವಿರುದ್ಧವನ್ನು ಹೋರಾಟ ಮಾಡಬೇಕಾಗ್ತದೆ. ನಮ್ಗೆ ಮಶಾಣಕ್ಕೆ ಹೋಗಕ್ಕೆ ರೋಡ್ ಇಲ್ಲ. ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾನೆ ಐತಿ. ನಾವೇನೋ ಮಾತಾಡಕ್ಕೆ ಹೋದ್ರೆ ನಮ್ಮೆಲ್ಲ ರೂಢಿಜಮ್ ಮಾಡ್ತಾರೆ, ಬಂಡವಾಳಶಾಹಿಗಳಿಗೆ ನೀವು ಅವ್ರ ಪರವಾಗಿ ಏಜೆಂಟ್ಗಳ ರೀತಿಯಲ್ಲಿ ಏನೋ ಕೆಲಸ ಮಾಡಿದ್ರೆ ನಾವು ಕಾನೂನು ರೀತಿ ಹೋಗಿ ಸ್ಟೇ ತಗೊಂಬರೋ ಮುಖಾಂತರ ಈ ಒಂದು ಏನು ನಾವು ಆರೋಪ ಮಾಡ್ತಾರಂಥ ಒಂದು ಲೇಔಟ್ ಏನಿದೆ, ಇವತ್ತು ಡೆವಲಪರ್ಸ್ ಏನಿದ್ದಾರೆ ಅವ್ರ ವಿರುದ್ಧನೇ ಏಕಾಏಕಿ ಹೋಗಿ ನಾವು ಸ್ಟೇ ತಗೊಂಬರೋಂಥ ಕೆಲಸ ಉಳಿಸೋದ್ರ ಪರವಾಗಿ ಮುಂದಿನ ಪೀಳಿಗೆಗಾಗಿ ಈಗ ಏನು ಇವರು ಒತ್ತುವರಿ ಮಾಡಿದ್ದಾರೆ ಅದೆಲ್ಲ ಆದಷ್ಟು ಬೇಗ ತೆರವು ಮಾಡಿಸ್ಬೇಕು. ಮತ್ತು ಇವರು ಬಂಡವಾಳಶಾಹಿಗಳದ್ದು ದೌರ್ಜನ್ಯಗಳನ್ನ ಅಷ್ಟು ಕಡಿಮೆ. ಮೊದಲಿಂದ ತಿಂದು ರೂಢಿ ಆಗ್ಬಿಟ್ಟದೆ ಅವ್ರಿಗೆ. ಈ ಗೋಮಾಳ ಜಮೀನು, ಈ ಕಾಲುವೆಗಳು ಎಲ್ಲ ಮುಚ್ಕೊಂಡು ಮಶಾಣಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಚಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡನಲ್ಲೂರಹಳ್ಳಿ ಗ್ರಾಮದ ಸಮೀಪ VR ಬಿಲ್ಡಪ್ನವರು ಬಡಾವಣೆಯನ್ನು ನಿರ್ಮಾಣ ಮಾಡಿದ್ದು, ಈ ಬಡಾವಣೆ ನಿರ್ಮಾಣ ಮಾಡುವಾಗ ಅಕ್ರಮವನ್ನು ಎಸಗಿದ್ದು ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆಂದು ಕರ್ನಾಟಕ ಮಹಾಜನಸೇನೆ ಮತ್ತು ದೊಡ್ಡನಹಳ್ಳಿ ಗ್ರಾಮಸ್ಥರು ಆರೋಪ ಮಾಡಿದ್ದರು. ಕಳೆದ 6 ತಿಂಗಳ ಹಿಂದೆ ಇದೇ ವಿಚಾರವಾಗಿ ಸರ್ವೆ ಕಾರ್ಯ ನಡೆದಿದ್ದು, ಸ್ಕೆಚನ್ನು ಕೂಡ ರಚನೆ ಮಾಡಲಾಗಿದ್ದು, ಅದನ್ನು ಅಧಿಕೃತವಾಗಿ ಊರ್ಜಿತಗೊಳಿಸಲು ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ಕರ್ನಾಟಕ ಮಹಾಜನಸೇನೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಸಂಬಂಧವಾಗಿ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಇಂದು ಪರಿಶೀಲನೆ ನಡೆಸಿದ್ದು, ಇದನ್ನು ಜಂಟಿ ರೀಸರ್ವೆ ಮಾಡುವ ಮುಖಾಂತರವಾಗಿ ಮುಂದಿನ ದಿನಗಳಲ್ಲಿ ಒತ್ತುವರಿಯಾಗಿದ್ದು ಕಂಡುಬಂದರೆ ಅದನ್ನು ತೆರವುಗೊಳಿಸಲಾಗುವುದು ಎಂಬ ಆಶ್ವಾಸನೆ ನೀಡಿದ್ದಾರೆ. ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಂ. ಮಂಜುನಾಥ್ ಮತ್ತು ಸ್ಥಳೀಯರು ಮಾತನಾಡಿ, ತಾಲೂಕು ದಂಡಾಧಿಕಾರಿಗಳು ಇಂದು ಕೇವಲ ನೆಪ ಮಾತ್ರಕ್ಕೆ ಪರಿಶೀಲನೆ ಮಾಡಿ ರೀಸರ್ವೆ ಮಾಡುವ ಆಶ್ವಾಸನೆ ನೀಡಿದ್ದಾರೆ. ಈಗಾಗಲೇ ಇದರ ವಿರುದ್ಧವಾಗಿ ಸರ್ವೆ ಆಗಿದ್ದು, ಸ್ಕೆಚ್ ಕೂಡ ತಯಾರಾಗಿದ್ದು, ಅಧಿಕಾರಿಗಳು ವಿಳಂಬ ಮಾಡುತ್ತಿದ್ದಾರೆ. ಒತ್ತುವರಿಯನ್ನು ತೆರವುಗೊಳಿಸದಿದ್ದರೆ ಉಗ್ರವಾದ ಹೋರಾಟ ಅಥವಾ ಕಾನೂನು ಮೊರೆ ಹೋಗುವ ಎಚ್ಚರಿಕೆ ನೀಡಿದ್ದಾರೆ. ನನಗೆ ಒತ್ತುವರಿ ಆಗಿರೋದು ಮಾತ್ರ ಹೇಳಿ. ಒಂದು ಕಾಲುವೆ ಒಂದು ಹಾಕೊಂಡಿದ್ದಾರೆ, ಅದು ಬಿಟ್ಟರೆ ಮೇಜರ್ ಇದೊಂದು ದಾರಿ ಒಂದು ಆಶ್ರಯ ಇದೆ. ಅದೊಂದು ಫ್ರಂಟ್ ಒಂದು ನೋಡೋಣ. ಆಯ್ತು, ಗೊತ್ತಾಯ್ತು. ಈಗ ಇಲ್ಲಂತೂ ಸೈಡ್ ಡೆವಲಪ್ಮೆಂಟ್ ಆಗೋಗಿದೆ. ಇದು ಬ್ಲೂ ಕಲರ್ ಅದೇ ಥರ ಮಾಡಿದ್ರು ಪರಿಸ್ಥಿತವಾಗಿ. ಕಾಂಪೌಂಡ್ ಎಲ್ಲ ಸೇರಿಸಿ ಹಾಕೊಂಡಿದ್ದಾರೆ. ವಿ ಏನು ಮಾಡ್ತದ ಅವಾಗ? ಏನಪ್ಪ ಸರ್, ನಾವು ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ವಿ ಸರ್. ನಾನು 4ರಿಂದ 5 ಸಾರಿ ಸರ್ವೆ ಮಾಡಿಸಿದ್ವಿ ಸರ್. ಗ್ರಾಮಸ್ಥರ ಕಡೆಯಿಂದಾನೇ ಸರ್ವೆ ಮಾಡಿದ್ವಿ, ಪಾಯಿಂಟು ಮಾಡಿಕೊಟ್ಟಿದ್ವಿ ಸರ್. ಹೇಳೋದಲ್ಲಪ್ಪ, ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ? ಪೊಲೀಸ್ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ನಮ್ಮ ಅಧಿಕಾರಿಗಳು ಯಾಕೆ ನಿಮ್ಗೆ ಗಮನ ಕೊಟ್ಟಿಲ್ಲ? ಸರ್ ಹೇಳಿದೆ ಸರ್, ನಾವು ಕಚೇರಿಗೂ ಹೇಳಿದೆ ಸರ್. ಕಚೇರಿಯಲ್ಲಿ ಹೇಳಿದ್ಯಾ? ಅನ್ನೋದು ಗಾಳಿಯಲ್ಲಿ ಗುಂಡುಡಿಯೋದು ಯಾರಿಲ್ಲ ಕಣ. ತಾಲೂಕಲ್ಲಿ 2 ಲಕ್ಷ RTC ಇದಾವೆ. ನೀ ಯಾವ್ದಕ್ಕೋ ಬಂದು ಹೇಳಿದೀನಿ ಅಂದ್ರೆ ಆಗಲ್ಲ. ಅಧಿಕೃತವಾಗಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಯಾರ ಇವ್ರು ಇಲ್ಲಿ ಕೊಟ್ಟಿದ್ದೀರಾ? ಲಕ್ಷ್ಮಮ್ಮ, ನೀವೇ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರೆ ಏನು ಉತ್ತರ ಕೊಡೋಣಮ್ಮ ನಾವು? ರಿಟರ್ನ್ ಆಯ್ತು, ನಿಮ್ ಗಮನಕ್ಕೆ ಬಂತಲ್ವಾ? ನೀವು ರಿಟರ್ನ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಯಾವ ತರ ಕ್ರಮ ತಗೊಳ್ಳೋದು? ನಾವು ಆಫೀಸ್ಗಳು ಕೂತ್ಕೊಂಡು ಪ್ರಶ್ನೆ ಬರ್ದೇನೆ. ಇರೋರು ಊರಾಗ ಗ್ರಾಂಟ್ ಯಾರಿಗೂ ಹೋಗಿಲ್ಲ, ಬೇರೆ ಊರಿಗೆಲ್ಲ ಗ್ರಾಂಟ್ ಆಗಿರೋದು. ಈಗ ಹೊಸಕೋಟೆ ತಾಲೂಕು ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆಗಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿತ್ತು. ಸಮುದಾಯದವರು ಮತ್ತು ಮುಖಂಡರುಗಳು ಮತ್ತು ಸಂಘಟನೆಯವರೆಲ್ಲ ಕಂಪ್ಲೇಂಟ್ ಮಾಡಿದರು. ಹಾಗಾಗಿ ಸ್ಥಳಕ್ಕೆ ಬಂದಿದ್ದೀರಿ. ಇಲ್ಲಿ ಕೂಡ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಸುಮಾರು ಜನ ಸೇರಿದ್ದಾರೆ. ಇಲ್ಲಿ ನಾವು ಕೂಡ ಪರಿಶೀಲನೆ ಮಾಡಿದಾಗೆ ಏನೇನು ನಮ್ಮ ಸ್ಕೆಚ್ ನಮ್ಮ ಸರ್ವೇಯರ್ ಕೊಟ್ಟಿದ್ರು ಅದನ್ನೆಲ್ಲ ನಾವು ಚೆಕ್ ಮಾಡಿದ್ದೀರಿ. ಯಾವ್ಯಾವುದು ಒತ್ತುವರಿ ಆಗಿದೆ ಏನಂತ ಹೇಳಿ, ರಾಜಕಾಲುವೆಗಳಾಗ್ಬೋದು, ಮತ್ತು ಸಣ್ಣ ಸಣ್ಣ ವಾಟರ್ ಬಾಡೀಸ್ ಆಗ್ಬೋದು, ಮತ್ತು ಗೋಮಾಳ ಜಮೀನು ಆಗ್ಬೋದು, ಸ್ಮಶಾನ ಜಾಗ ಆಗ್ಬೋದು ಒತ್ತುವರಿ ಆಗಿದೆ ಅಂತ ಇವರು ಆರೋಪ ಮಾಡಿದ್ದಾರೆ. ಆ ಕಾರಣಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದೀರಿ. ಸೊ ಈಗ ನಮ್ಮ ಸರ್ವೇಯರು ಮತ್ತು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಈಗ ಮುಂಚೆ ಕನ್ವರ್ಷನ್ ಮಾಡಬೇಕಾದ್ರೆ ಯಾವ ಥರ ಯಾರು ಅಪ್ರೂವಲ್ ಕೊಟ್ಟರು, ಯಾವ ಥರ ಆಗಿತ್ತು, ಅವತ್ತಿಗೆ ಏನು ಸರ್ಕಾರಿ ಜಾಗ ಒತ್ತುವರಿ ಇದ್ದರೂ ಕೂಡ ಯಾವ ಥರ ಕನ್ವರ್ಷನ್ ಆಯಿತು ಏನು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚೆಕ್ ಮಾಡ್ತೀರಿ. ಈ ಹಂತದಲ್ಲಿ ನಾವು ಏನೋ ಡೆವಲಪ್ಮೆಂಟ್ ಆಗಿರೋದ್ರಿಂದ ಈ ಹಂತದಲ್ಲಿ
ಏನು ಮುಂಚೆ ವರದಿಗಳು ಕೊಟ್ಟಿದ್ರು, ಯಾವ ವರದಿಗಳ ಆಧಾರದ ಮೇಲೆ ಇವೆಲ್ಲ ಇಲ್ಲಿವರೆಗೂ ತಂದಿದ್ದಾರೆ, ಕನ್ವರ್ಷನ್ ಆಯಿತು ಅನ್ನೋದನ್ನ ಚೆಕ್ ಮಾಡಿ ಒತ್ತುವರಿ ಆಗಿದ್ದಲ್ಲಿ ಖಂಡಿತ ಅದನ್ನ ಒತ್ತುವರಿ ಬಿಡಿಸ್ಕೊಡೋದು ಕಾರ್ಯಕ್ರಮ ನಾನು ಮಾಡ್ತೀನಿ. ಇಲ್ಲಿ ಯಾರು ಬಾಧಿತರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಮಾಹಿತಿ ಇರಲಿಲ್ಲ ಅಂತ ಅವತ್ತಿಗೆ ನಮ್ಗೆ ನೋಟಿಸ್ ಕೊಡಲಿಲ್ಲ, ನಮ್ಮ ಗಮನಕ್ಕೆ ತರದೆ ಏಕಾಏಕಿ ಏಕಪಕ್ಷೀಯವಾಗಿ ಸರ್ವೆ ಮಾಡ್ಕೊಂಡು ಹೋಗಿ ಸ್ಕೆಚ್ ಮಾಡಿದ್ದಾರೆ ಅನ್ನೋದು ಆರೋಪ ಬಂದಿತ್ತು. ಆ ಕಾರಣಕ್ಕೆ ನಾನು ಸ್ಥಳ ಪರಿಶೀಲನೆಗೆ ನೇರವಾಗಿ ನಾನೇ ಬಂದಿದ್ದೀನಿ. ಈಗ ಮತ್ತೆ ಇನ್ನೊಂದ್ಸರಿ ಅದಕ್ಕೆ ರೀಸರ್ವೆ ಮಾಡಿಸ್ತೀನಿ. ನಾನು ರೀಸರ್ವೆ ಮಾಡಿದಾಗ ಮತ್ತೆ ಏನಾದರೂ ನಮ್ಮ ಸರ್ಕಾರಿ ಗೋಮಾಳ ಜಮೀನುಗಳು ಏನಾದರೂ ಒತ್ತುವರಿ ಆಗಿತ್ತು ಅಂತಂದರೆ ಕೂಲಂಕುಷವಾಗಿ ಅದನ್ನು ಬಿಡಿಸೋಂಥ ಜವಾಬ್ದಾರಿ ನಾವು ಕಂದಾಯ ಇಲಾಖೆ ತೆಗೆದುಕೊಳ್ತೀರಿ. ಪಂಚಾಯತಿಂದ ಆಗ್ಬೋದು, ಈಗ ಆಲ್ರೆಡಿ ಕನ್ವರ್ಷನ್ ಆಗಿರೋದ್ರಿಂದ ಪಂಚಾಯತಿಯವರಾಗ್ಬೋದು, ನಮ್ಮ ರೆವಿನ್ಯೂ ಇಲಾಖೆಯವರಾಗ್ಬೋದು ಮತ್ತು ಸರ್ವೆ ಇಲಾಖೆಯಿಂದ ಮೂರು ಬಂದು ನಾವು ಜಂಟಿ ಸರ್ವೆ ಮಾಡಿ ಮತ್ತೆ ಅಧಿಕೃತವಾಗಿ ಒಂದು ಸರ್ವೆ ತೆಗೆದುಕೊಂಡು ಆ ಆಧಾರದ ಮೇಲೆ ಒತ್ತುವರಿ ಆಗಿದ್ದಲ್ಲಿ ನಾವು ಬಿಡಿಸ್ಕೊಡ್ತೀವಿ. ಒಂದು ಪಾರ್ಟಿ ಅಲ್ಲ, ಇಲ್ಲಿ ಗ್ರಾಮಸ್ಥರು 3-4 ಪಾರ್ಟಿಗಳು ಇದ್ದಾರೆ. ಅಂದರೆ ಇದು ಒತ್ತುವರಿ ಆಗಿದೆ ಅನ್ನೋರು ಇದ್ದಾರೆ, ಆಗಿಲ್ಲ ಅನ್ನೋರು ಇದ್ದಾರೆ, ಸ್ಮಶಾನ ಇದೆ ಅನ್ನೋರು ಇದ್ದಾರೆ, ನಿಮ್ಮ ಕಣ್ಣು ಮುಂದಿನ ಸ್ಮಶಾನ ಇಲ್ಲ ಅನ್ನೋರು ಇದ್ದಾರೆ. ಹಾಗಾಗಿ ಭಿನ್ನ ಅಭಿಪ್ರಾಯಗಳಿದ್ದಾವೆ. ಸೊ ಮಿಶ್ರ ಅಭಿಪ್ರಾಯ ಇರೋದ್ರಿಂದ ನಾವು ಮತ್ತೆ ಜಂಟಿಯಾಗಿ ಅಳತೆ ಮಾಡ್ತೀರಿ. ಅದು ಅವಾಗ ನೋಡ್ಬಿಟ್ಟು ಅದು ಏನಿದೆ ಅದನ್ನ ಟ್ರಾನ್ಸ್ಪರೆಂಟ್ ನಾವು ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ನಮ್ಮ ತಹಸೀಲ್ದಾರ್ ಅವರು ಹೇಳಿದ್ದು ಊರಲ್ಲಿ 2 ಪಕ್ಷ 3 ಪಕ್ಷ ಅಂತ ಏನು ಹೇಳ್ತಾ ಇದ್ದಾರೆ, ಇದು ಸತ್ಯಕ್ಕೆ ದೂರವಾದ ಮಾತು. ಇಡೀ ಒಂದು ಊರು ಪೂರ್ತಿ ನ್ಯಾಯದ ಪರ ಇದೆ, ಇಲ್ಲಿ ಆಗಿರೋಂಥ ಅನ್ಯಾಯದ ಪರ ಇದೆ. ಯಾವುದೋ 2 ಕುಟುಂಬದವರು ಅವರು ಉದ್ದೇಶಪೂರ್ವಕವಾಗಿ ಆ 2 ಕುಟುಂಬದವರು ಮಾತ್ರ ವಿರೋಧ ಪಡಿಸ್ತಾ ಇರೋದು. ಈ ಊರಿನಲ್ಲಿರೋಂಥವ್ರು 355 ಮನೆ ಇದೆ, ಅದರಲ್ಲಿ ಹಲವಾರು ಸಮುದಾಯದವರು ಇದ್ದಾರೆ. ಇಲ್ಲಿ ಜಾತಿ ಸಮುದಾಯದನ್ನ ಬಿಟ್ಟು ಬಂದು ಇವತ್ತು ನ್ಯಾಯದ ಪರ ಊರಿನ ಜನ ಎಲ್ಲ ನಿಂತಿದ್ದಾರೆ. ಅರ್ಥ ಮಾಡ್ಕೋಬೇಕು, ಯಾವುದೇ ಒಬ್ಬ ವ್ಯಕ್ತಿ ಪರ ಇಲ್ಲಿ ಯಾರು ನಿಂತಿಲ್ಲ, ಇಲ್ಲಿ ನ್ಯಾಯದ ಪರ ಬಂದು ನಿಂತಿದ್ದಾರೆ. ಅವ್ರು ಹೇಳ್ತಾರೆ ಇದು ಯಾವುದೋ ಒಂದು ಜಾಗದಲ್ಲಿ ನಾವು ಇಷ್ಟು ವರ್ಷಗಳಿಂದ ಪೊಸಿಷನಲ್ಲಿ ಇದ್ದೀವಿ ಅಂತ, ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲೆ ಇಲ್ಲ. ಇವಾಗ ನಾವು ಏನು ತಹಸೀಲ್ದಾರ್ ಅವರು ಒಂದು ಮಾರ್ಗದರ್ಶನದಲ್ಲಿ ಏನು ನಾವು ಸರ್ವೆ ಮಾಡಿಸಿದ್ದೀವಿ, ಆ ಸರ್ವೆಯಲ್ಲಿ ಕೂಡ ಅವ್ರ ಹೆಸರು ಉಲ್ಲೇಖ ಇಲ್ಲ. ಹಾಗಾಗಿ ಅವ್ರು ಯಾವ ರೀತಿ ಆರೋಪ ಮಾಡ್ತಾರೆ? ಅದಾಗಿ ಊರಿನ ಜನ ಮತ್ತೆ ಅವ್ರು ಯಾರೋ ಈ ಬಂಡವಾಳಶಾಹಿಗಳು ಏನು ಮಾಡ್ತಾರೆ, ಒಂದು ಹೋರಾಟಗಾರರು ಒಂದು ಅನ್ಯಾಯವನ್ನು ಖಂಡಿಸಿ ಮಾತಾಡಿದಾಗ ಅವರು ನಮ್ಮ ಮೇಲೆ ಪರ್ಸ್ನಲ್ ಒಪಿನಿಯನ್ ಕೊಡೋದು, ಒಂದು ಲೆಟರ್ ಕೊಡೋದು. ಏನಂತ, ಆ ಗ್ರಾಮಸ್ಥರಿಗೂ ಮಂಜುನಾಥ್ ಅವ್ರಿಗೆ ಏನು ಸಂಬಂಧ ಇದೆ, ಅವ್ರು ಯಾಕೆ ಅದಕ್ಕೆ ಹೋಗಿ ಅಬ್ಜೆಕ್ಷನ್ ಮಾಡಬೇಕು ಅಂತಾರೆ. ಅವ್ರಿಗೇನೋ ಮೂರ್ಖರವರು, ಅವ್ರಿಗೆ ಕಾನೂನು ಅರಿವಿಲ್ಲ. ಈ KS ಓದಿರೋಂಥ ಅಧಿಕಾರಿಗಳು ಇವ್ರಿಗೆ ಅರಿವಿದೆಯಲ್ಲ, ಕಾನೂನು ಅರಿವಿದೆಯಲ್ಲ. ಈ ದೇಶದಲ್ಲಿ ಹುಟ್ಟಿರೋಂಥ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ನ್ಯಾಯದ ಪರವಾಗಿ ನ್ಯಾಯದ ವಿರುದ್ಧ ಸಿಡಿದೇಳೋದಕ್ಕೆ ಅವಕಾಶ ಬಾಬಾ ಸಾಹೇಬರು ಕೊಟ್ಟಿದ್ದಾರಲ್ಲ, ಅದನ್ನು ಅರಿವು ಮೂಡಿಸುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕಿತ್ತು. ಅದೇ ರೀತಿಯಾಗಿ ಗ್ರಾಮಸ್ಥರು ಕೂಡ ಒಂದು ಒಗ್ಗಟ್ಟಾಗಿದ್ದಾರೆ, ನ್ಯಾಯದ ಪರವಾಗಿ ನಿಂತಿದ್ದಾರೆ. ಆರೋಪಗಳು ಮಾಡ್ತಾರೆ ಯಾವುದೋ ಬಂಡವಾಳಶಾಹಿಗಳು ಮತ್ತು ಅಧಿಕಾರಿಗಳು ಕೂಡ. ಅಧಿಕಾರಿಗಳು ಆರೋಪ ಮಾಡೋದಕ್ಕೆ ಅವ್ರಿಗೆ ಏನಿದೆ ರೈಟ್ಸು? ಒಂದು ಹೋರಾಟಗಾರರ ಮೇಲೆ ಆರೋಪ ಮಾಡೋದು, ಅವರೇನೋ ಹಂಗೆ ಅಂತೆ, ಇವರೇನೋ ಹಿಂಗಂತೆ, ಅವರೇನೋ ದುಡ್ಡು ಕೇಳಿದ್ರಂತೆ, ಹಿಂಗಂತೆ ಹಿಂಗಂತ ಒಂದು ಆರೋಪ ಮಾಡ್ತಾರೆ. ಆರೋಪ ಮಾಡೋದಕ್ಕೆ ಅಧಿಕಾರಿಗಳಿಗೆ ಅವಕಾಶ ಇಲ್ಲ. ಕಾನೂನು ರೀತಿ ಅದು ಬೇರೆ ಒಂದು ಹಂತದಲ್ಲಿ ಕೆಲಸ ಆಗುತ್ತೆ. ನೀವಿಲ್ಲಿ ಸರ್ವೆ ಏನಾಗಿದೆ, ಈ ಸರ್ವೆಯಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಇದನ್ನು ಸರಿಪಡಿಸುವಂಥ ಕೆಲಸ, ಅಥವಾ ನಿಮ್ಮ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡದೆ ಹೋದರೆ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸ, ಇಲ್ಲ ಅವರು ಪ್ರಾಮಾಣಿಕವಾಗಿ ಸರ್ವೆ ಮಾಡಿದ್ದೇ ಆದರೆ ನೀವು ಆದಷ್ಟು ಬೇಗ ಅದನ್ನು ತೆರವುಗೊಳಿಸುವಂಥ ಕೆಲಸ ತಾವು ಮಾಡಬೇಕು. ಹಾಗಾಗಿ ಯಾವುದೇ ಆರೋಪಗಳಿಗೆ ನಾವು ಭಯಪಡುವಂಥದ್ದಿಲ್ಲ, ಯಾವುದೇ ಬೆದರಿಕೆಗಳಿಗೆ ನಾವು ಭಯಪಡುವಂತಿಲ್ಲ. ರಾಜ್ಯಾದ್ಯಂತ ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ನಾವು ಯಾವುದೇ ಸ್ವಾರ್ಥಕ್ಕೋಸ್ಕರ ಮಾಡ್ತಾ ಇಲ್ಲ, ನಾವು ಜನಕ್ಕೋಸ್ಕರ. ಆ ಗ್ರಾಮಸ್ಥರು ಇದೇ ಊರಂತಲ್ಲ, ಯಾವುದೇ ಊರಾದರೂ ಕೂಡ ನಮ್ಗೆ ದೂರ ಬಂದಾಗ ಪ್ರಾಮಾಣಿಕವಾಗಿ ನಾವು ಅದನ್ನ ಹೋಗಿ ಕೆಲಸ ಮಾಡ್ತೀವಿ. ಕಾನೂನು ನಡೆಯಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ನಾವು ಯಾರಿಗೂ ಭಯಪಡಲ್ಲ. ಯಾವುದೇ ರೀತಿ ನಾವು ಕಾನೂನಿಗೆ ಒಂದಕ್ಕೆ ನಾವು ತಲೆ ಬಾಗ್ತೀವಿ ಹೊರತು ಯಾವುದೇ ಶಕ್ತಿ, ಯಾವುದೇ ವ್ಯಕ್ತಿಗೆ ನಾವು ಭಯಪಡುವಂಥ ಕೆಲಸ ನಾವು ನಮ್ಮ ಸಂಘಟನೆ ಮಾಡಲ್ಲ. ಇಡೀ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಪದಾಧಿಕಾರಿಗಳು ಒಬ್ಬೊಬ್ಬರು ಕೂಡ ಒಬ್ಬ ಸೈನಿಕರಿದ್ದಂತೆ ಕೆಲಸ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಗೂ ತಲುಪೋ ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ಪ್ರಯತ್ನದಲ್ಲಿ ಪ್ರಾಮಾಣಿಕತೆ ನಾವು ಮೆರಿತಾ ಇದ್ದೀವಿ ಅನ್ನೋದು ನಮ್ಮ ಒಂದು ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಗ್ರಾಮಸ್ಥರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಇದು ಏನೇ ಆದರೂ ಕೂಡ ನನ್ನ ವೈಯಕ್ತಿಕವಾಗಿ ನನ್ನ ಟಾರ್ಗೆಟ್ ಮಾಡಿದ್ರು ಕೂಡ ನಾವು ಕಾನೂನು ಅಡಿಯಲ್ಲಿ ನಿಮಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಶಾಶ್ವತ ಪರಿಹಾರವನ್ನು ನಾವು ಕೊಡಲಿಕ್ಕೆ ಅಂತ ಈ ಮೂಲಕ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮಾತು ಕೊಡ್ತಾ ಇದ್ದೀನಿ. ಕೋಟೆ ತಾಲೂಕು ದೊಡ್ಡನಲ್ಲೂರು ಗ್ರಾಮದಲ್ಲಿ ಏನು ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದಾರೆ ಅಂತೇಳಿ ಗ್ರಾಮಸ್ಥರೆಲ್ಲ ಬಂದು ನಮಗೆ ಕರ್ನಾಟಕ ಮಹಾಜನಸೇನೆಗೆ ಒಂದು ದೂರು ಕೊಡ್ತಾರೆ. ಆ ದೂರಿನ ಮುಖೇನ ನಾವು ಈಗಾಗಲೇ ಮಾನ್ಯ ದಂಡಾಧಿಕಾರಿಗಳಿಗೆ ಕಾನೂನುಬದ್ಧವಾಗಿ ನಾವು ಲೆಟರ್ ಕೊಟ್ಟಿರ್ತೀವಿ. ನೋಡಿ ಸ್ವಾಮಿ, ಈ ರೀತಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿ ಏನು ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ತಹಸೀಲ್ದಾರ್ ಕೊಟ್ಟಂಥ ಸಂದರ್ಭದಲ್ಲಿ ಅವರೇ ಆದೇಶದ ಮೇರೆಗೆ, ಅವರು ಮಾಡಿರೋಂಥ ಆದೇಶದ ಮೇರೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಸರ್ವೆ ಮಾಡಿರ್ತಾರೆ. ಅದನ್ನು ವಿತ್ ಮಾಧ್ಯಮಗಳ ಮೂಲಕ ನಾವು ಮಾಡಿಸಿರ್ತೀವಿ. ಅದು ಎಲ್ಲ ಕೂಡ ದಾಖಲೆ ಇದ್ರೂ ಕೂಡ ಒತ್ತುವರಿ ಆಗಿರೋದನ್ನ ಅವರು ಸ್ಪಷ್ಟಪಡಿಸಿ ಸಂಬಂಧಪಟ್ಟ ಅಧಿಕಾರಿಗಳು RI ಇರ್ಬೋದು, VA ಇರ್ಬೋದು, ಉಪ ತಹಸೀಲ್ದಾರ್ ಇರ್ಬೋದು, ಆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಒತ್ತುವರಿ ಆಗಿರೋದನ್ನ ತೆರವುಗೊಳಿಸೋದಕ್ಕೆ ಆದೇಶ ಮಾಡಬಹುದು, ಒತ್ತುವರಿ ಆಗಿದೆ ಅಂತೇಳಿ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ವಿತ್ ಸ್ಕೆಚ್ ಕೂಡ ರೆಡಿ ಆಗಿದೆ. ಈ ಸ್ಕೆಚ್ ವಿಚಾರವಾಗಿ ನಾವೀಗಾಗಲೇ ಆಲ್ರೆಡಿ
ಅಧಿಕಾರಿಗಳಿಗೆ ಆದಷ್ಟು ವಿಳಂಬ ಆಗ್ತಾ ಇದೆ, ತುಂಬ ಬೇಗ ಇದನ್ನು ಬಗೆಹರಿಸ್ಕೊಡಿ ಅಂತೇಳಿ ನಾವು ಹಲವಾರು ಬಾರಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿದ್ದಾಗ ಆ ಅಧಿಕಾರಿಗಳು ಭೇಟಿ ಮಾಡೋದ್ರಲ್ಲಿ, ಸ್ಥಳಕ್ಕೆ ಭೇಟಿ ನೀಡೋದ್ರಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ರು. ಹಾಗಾಗಿ ನಾವು ಸಂಘಟನೆಯವರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಂಡಿದ್ವಿ. ತಹಸೀಲ್ದಾರು ಹಾಗೂ ತಾಲೂಕು ಆಡಳಿತ ವಿರುದ್ಧ ನಾವೊಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಏನು ಇವತ್ತು ಸ್ಕೆಚ್ ಆಗಿದೆ ಅದರ ಪ್ರಕಾರ ತೆರವುಗೊಳಿಸುವಂಥ ಕೆಲಸ ಮಾಡಬೇಕು, ನಿರ್ಲಕ್ಷ್ಯ ವಹಿಸ್ತಾ ಇರೋ ಕಾರಣ ನಾವು ಅವ್ರನ್ನ ವಿರೋಧ ಪಡಿಸಿನೇ ನಾವು ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಆ ಒಂದು ವಿಚಾರ ಅವ್ರ ಗಮನಕ್ಕೆ ಹೋದಾಗ ಅವರು ಸ್ಥಳಕ್ಕೆ ಬಂದು ಇಲ್ಲಿ ಏನಾಗಿದೆ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಹೇಳಿದ್ದಾರೆ, ಯಾರೋ ಕೆಲ ಗ್ರಾಮಸ್ಥರು ಯಾರೋ 1-2 ಕುಟುಂಬದವರು ಆರೋಪ ಮಾಡ್ತಾ ಇರೋದ್ರಿಂದ ಅವ್ರ ಪೊಸಿಷನ್ ಅಲ್ಲಿ ಇರೋದಕ್ಕೆ ಅವ್ರಿಗೆ ಯಾವುದೇ ಒಂದು ದಾಖಲೆಗಳಿಲ್ಲ, ದಾಖಲೆ ರಹಿತ ಆರೋಪ ಮಾಡೋಂಥದ್ದು. ಆ ಒಂದು ವಿಚಾರನ ಇಟ್ಕೊಂಡು ಇವತ್ತು ಅಧಿಕಾರಿಗಳು ಮತ್ತೆ ನಾವು ರೀಸರ್ವೆ ಮಾಡ್ತೀವಿ ಅನ್ನೋದು ಸರಿಯಲ್ಲ. ಒಂದು ಎರಡನೇದು ಏನಾಗಿದೆ, ಏನು ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ, ಆ ಸರ್ವೆ ಸ್ಕೆಚ್ ಸರಿ ಇಲ್ಲ ಅಂದ್ರೆ ನಾವು ಹೇಳೋದು, ಆ ಸರ್ವೆ ಸ್ಕೆಚ್ ಸರಿ ಇಲ್ಲ ಅಂದ್ರೆ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಇಲ್ಲದೆ ಹೋದ್ರೆ ಅದು ಸರಿ ಇದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ತೆರವುಗೊಳಿಸುವಂತ ಕೆಲಸ ಮಾಡಬೇಕು. ಯಾವುದೋ ಒಂದು ಸಮಯಕ್ಕೆ ತಕ್ಕಂಗೆ ಇಲ್ಲಿ ಯಾವುದು ಕ್ಲಿಯರ್ ಆಗದೆ ಒಂದು ಅಡ್ಡಗೋಡ ಮೇಲೆ ದೀಪ ಇಕ್ಕುವಂತ ಪ್ರಯತ್ನ ಮಾಡಬಾರ್ದು. ಅಧಿಕಾರಿಗಳು ಯಾರೇ ಆಗಲಿ, ನಮ್ಗೆ ಕಾನೂನು ಮೇಲೆ ಗೌರವ ಇದೆ. ಆ ಕಾನೂನು ರೀತಿ ನಾವು ಇಷ್ಟು ಜನ ಊರಿನ ಗ್ರಾಮಸ್ಥರು, ರೈತರು, ಸ್ಮಶಾನಕ್ಕೆ ದಾರಿ ಇಲ್ಲ, ಇಲ್ಲಿ ಬರುವಂತ ದಾರಿಗಳು ಏನು ಈ ರಾಜಕಾಲುವೆಗಳಿದೆ ಅವೆಲ್ಲ ಮುಚ್ಚಾಕಿದ್ದಾರೆ. ನಾಳಿನ ದಿವಸ ಮಳೆ ಬಂದ್ರೆ ಆ ನೀರೆಲ್ಲ ಊರಿನ ಗ್ರಾಮಸ್ಥರ ಮನೆಗಳ ಮೇಲೆ ಹೋಗ್ತದೆ. ಯೋಜನೆಯಲ್ಲೂ ಕೂಡ 35 ಅಡಿ ರೋಡು ಆ ಲೇಔಟ್ ಸಂಬಂಧಪಟ್ಟಂಗೆ ಮಾಡಿದ್ದಾರೆ. ಹಾಗಾಗಿ ಪೂರ್ತಿ ದಾಖಲೆ ನಮ್ಮ ಹತ್ರ ಇದೆ. ಈಗ ಮಾನ್ಯ ತಹಸೀಲ್ದಾರ್ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಅವರು ಜಂಟಿ ಸರ್ವೆ ಮಾಡೋದಾದ್ರೆ ನಾವು ಅದಕ್ಕೇನು ಅಭ್ಯಂತರ ಇಲ್ಲ. ನಾವು ಯಾರಿಗೂ ಕೂಡ ಇಲ್ಲಿ ಸರ್ಕಾರಿ ಜಾಗವನ್ನು ಕೇಳ್ತಾ ಇದೀವಿ ಬಿಟ್ರೆ ಯಾವುದೇ ಬಂಡವಾಳಶಾಹಿಗಳ ಜಾಗ ನಾವು ಕೇಳ್ತಾ ಇಲ್ಲ. ಅವರು ಸಹ ಜಂಟಿ ಸರ್ವೆ ಮಾಡೋದಾದ್ರೆ ನಾವು ಸಿದ್ಧ ಇದ್ದೀವಿ. ಅವರು ಬಂದು ಯಾವಾಗ ಇಲ್ಲಿ ಸರ್ವೆ ಮಾಡಿ ತೆರವುಗೊಳಿಸ್ತಾರೋ ಅವತ್ತಿನ ತನಕ ಈ ಡೆವಲಪ್ಮೆಂಟ್ ಏನಿದೆಯಾ, ಈ ಲೇಔಟ್ ಏನು ನಾವು ಆರೋಪ ಮಾಡ್ತಾ ಇದೀವಿ, ಈ ಲೇಔಟ್ ಅಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಆಗಬಾರ್ದು ಅಂತೇಳಿ ತಡೆ ಆಗ್ಬೇಕು. ನೀವು ಕೊಡಬೇಕು. ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ, ನಿಮ್ಗೆ ಆ ಶಕ್ತಿ ಇಲ್ಲ ಅಂದ್ರೆ ನಾವು ಕಾನೂನು ಮೊರೆ ಹೋಗ್ತೀವಿ. ಕಾನೂನಿನ ಮುಖಾಂತರ ಕೋರ್ಟ್ನಿಂದ ನಾವು ಸ್ಟೇ ತರುವಂತ ಕೆಲಸ ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ಈಗ ತಾಲೂಕು ಆಡಳಿತ ಮೇಲೆ ಒಂದು ಗೌರವ ಇಟ್ಟು ಕೂಡ ನಾವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದೀವಿ. ನಮ್ಮ ಮೇಲೆ ಒಂದು ಗೌರವ ವಿಶ್ವಾಸ ಇಟ್ಟಿದ್ದೀವಿ. ಇವತ್ತು ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಿ. ನೀವು ಅದನ್ನ ಪ್ರಾಮಾಣಿಕವಾಗಿ ಪರಿಗಣಿಸಿ ಅದಕ್ಕೆ ಏನು ರಿಪೋರ್ಟ್ ಬೇಕೋ ಕೊಟ್ಟು ತಾತ್ಕಾಲಿಕವಾಗಿ ತಡೆ ನೀವು ಕೊಡಕ್ಕೆ ಸಾಧ್ಯವಾದ್ರೆ ನೀವು ಕೊಡಿ. ಇಲ್ಲದೆ ಹೋದ್ರೆ ನಾವು ಕೋರ್ಟಿಂದ ಸ್ಟೇ ತರುವಂತ ಕೆಲಸ ಮಾಡ್ತೀವಿ. ನಾವೇನಿದ್ರು ಕೂಡ ಮೇಲಿನ ಲೆವೆಲ್ ಅಲ್ಲಿ ಒಂದು ಹಂತದಲ್ಲಿ ನಾವು ಕೆಲಸ ಮಾಡಿ ಈ ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಕಾರಿ ಜಾಗವನ್ನ ಯಾವುದೋ ಬಂಡವಾಳಶಾಹಿಗಳಿಗೆ ಬಿಟ್ಕೊಡೋದ್ರಲ್ಲಿ ನಾವು ಯಾವುದೇ ರೀತಿ ನಾವು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಯಾರೇ ಅಧಿಕಾರಿಗಳು ಕೂಡ ಅದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾದ್ರೆ ನಾವು ಅವ್ರ ವಿರುದ್ಧ ಕೂಡ ನಾವು ಕಾನೂನು ಮೊರೆ ಹೋಗ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ತಹಸೀಲ್ದಾರ್ ಸಾಹೇಬರು ಇವತ್ತಿನ ದಿನ ನಮ್ಮ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಆಗಿರ್ತಕ್ಕಂಥ ಸರ್ವೆ ಬಗ್ಗೆ ಎನ್ಕ್ವೈರಿ ಮಾಡಿದ್ರು ಸಹ ಅವ್ರು ಯಾವುದೇ ರೀತಿ ಇನ್ನೂ ಏನು ತೀರ್ಮಾನ ತಗೊಂಡಿಲ್ಲ. ಈಗ ಬಂದು ಚರ್ಚೆ ಮಾಡಿದ್ದಾರೆ ಅಷ್ಟೇ, ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಅವರು ಇದನ್ನ ತೆರವುಗೊಳಿಸ್ತೀವಿ, ಇನ್ನೂ ಪರಿಶೀಲನೆ ಮಾಡ್ತೀವಿ ಅನ್ನೋದ್ರಲ್ಲೇ ಇದ್ದಾರೆ. ಈಗ 6 ತಿಂಗಳಿಂದ ನಾವು ಈ ಸಮಸ್ಯೆ ಬಗ್ಗೆ ಅವ್ರ ಹತ್ರ ಇಟ್ಕೊಂಡಿದ್ದೀವಿ. 6 ತಿಂಗಳಿಂದ ಯಾವುದೇ ರೀತಿ ಅವ್ರು ಏನು ಮಾಡಿಲ್ಲ. ಇನ್ನು ಮುಂದೆ ಮಾಡ್ತಾರ ಅನ್ನೋ ನಂಬಿಕೆ ನಮಗಿಲ್ಲ. ನೋಡೋಣ, ಇದನ್ನ ಅವ್ರು ಕಂಟಿನ್ಯೂ ಮಾಡಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದೀವಿ. ನೋಡಿ, ಸರ್ಕಾರಿ ಆಸ್ತಿ ಅನ್ನೋದು ಬಡವರ ಬಗ್ಗರಿಗೆ ಮುಂದಿನ ಪೀಳಿಗೆಗೆ ಮೀಸಲಾತಿಟ್ಟಿರುವಂಥ ಜಾಗ ಒಂದು. ಇನ್ನೊಂದು ಏನಿದೆ, ಕೆಲವು ಅಧಿಕಾರಿಗಳಿಗೆ ಗೋಮಾಳ ಜಾಗ ಅಂದರೆ ಏನಂತಾನೆ ಅರಿವಿಲ್ಲ. ಅದನ್ನ ಅರಿವು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ 100 ಹಸುಗಳಿಗೆ 30 ಎಕರೆವನ್ನ ಮೀಸಲಾಗಿ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿದೆ. ಬಾಬಾ ಸಾಹೇಬರು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಈ ಭೂಮಿ ಮೇಲೆ ಬದುಕುವಂಥ ಪ್ರತಿ ಜೀವರಾಶಿ ಕೂಡ ಹೌದು ಬದುಕೋದಕ್ಕೆ ಹಕ್ಕನ್ನು ಕೊಟ್ಟಿರುವಂಥದ್ದು ಬಾಬಾ ಸಾಹೇಬರು ಸಂವಿಧಾನದಲ್ಲಿದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ಇವತ್ತು ಇಲ್ಲ ಊರಿಗೆ ಇರೋಂಥ ಗೋಮಾಳ ಜಾಗವನ್ನು ಬಂಡವಾಳಶಾಹಿಗಳಿಗೆ ಮಾಡಿಕೊಡ್ತಾ ಹೋಗ್ತಾ ಇದ್ರೆ ಮುಂದಿನ ಜನ್ರೇಷನ್ಗೆ ಮಕ್ಕಳು ದೊಡ್ಡವರಾಗ್ತಾರೆ, ಊರು ದೊಡ್ಡದಾಗ್ತದೆ. ಅವತ್ತು ಊರಿನ ಜನಕ್ಕೆ, ಬಡ ಮಕ್ಕಳಿಗೆ ಮನೆ ಇರೋದಿಲ್ಲ, ಸ್ಕೂಲ್ ಇರೋದಿಲ್ಲ, ಆಟ ಆಡೋದಕ್ಕೆ ಮೈದಾನ ಇರೋದಿಲ್ಲ, ಸತ್ರ ಊಳಕ್ಕೆ ಜಾಗ ಇರೋದಿಲ್ಲ. ಇದನ್ನೆಲ್ಲ ನಾನು ಪ್ರತಿ ಸಾರಿ ಹೇಳೋದಿಷ್ಟೇ, ಸರ್ಕಾರದ ಅಡಿಯಲ್ಲಿ ಹಾಗೂ ಕಾನೂನು ಅಡಿಯಲ್ಲಿ ಮಾಡೋದು ಜೊತೆಗೆ ಮಾನವೀಯತೆಯ ದೃಷ್ಟಿಯಿಂದ ಮಾಡುವಂಥ ಕೆಲಸಗಳು ತುಂಬ ಇರ್ತವೆ. ಆದಷ್ಟು ಬೇಗ ಕ್ರಮ ತಗೊಳ್ದೆ ಹೋದ್ರೆ, ಪ್ರಾಮಾಣಿಕವಾಗಿ ಇಲ್ಲಿ ನ್ಯಾಯ ಕೊಡಿಸದೆ ಹೋದ್ರೆ, ಇಲ್ಲಿ ಗೋಮಾಳ ಯಾರಿಗೋಸ್ಕರ ಬಿಟ್ಟಿದ್ದಾರೆ, ಮೂಗಜೀವಿಗಳಿಗೋಸ್ಕರ ಬಿಟ್ಟಿದ್ದಾರೆ. ಅದೇ ಹಸುಗಳನ್ನ ತಗೊಂಡ್ಬಂದು ನಿಮ್ಮ ತಾಲೂಕು ಆಡಳಿತ ಮುಂದೆ ಕೂತು ಇಡೀ 500-600 ಜನ ನಿಮ್ಮ ವಿರುದ್ಧವನ್ನು ಹೋರಾಟ ಮಾಡಬೇಕಾಗ್ತದೆ. ಹೋರಾಟದ ಮುಖಾಂತರ ಆದರೂ ಕೂಡ ನಾವು ನ್ಯಾಯ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ನೀವೇನಾದರೂ ಬಂಡವಾಳಶಾಹಿಗಳಿಗೆ ನೀವು ಅವ್ರ ಪರವಾಗಿ ಏಜೆಂಟ್ಗಳ ರೀತಿಯಲ್ಲಿ ಏನೋ ಕೆಲಸ ಮಾಡಿದ್ರೆ
ನಾವು ಕಾನೂನು ರೀತಿ ಹೋಗಿ ಸ್ಟೇ ತಗೊಂಬರೋ ಮುಖಾಂತರ ಈ ಒಂದು ಏನು ನಾವು ಆರೋಪ ಮಾಡ್ತಾರಂಥ ಒಂದು ಲೇಔಟ್ ಏನಿದೆ, ಇವತ್ತು ಡೆವಲಪರ್ಸ್ ಏನಿದ್ದಾರೆ ಅವ್ರ ವಿರುದ್ಧನೇ ಏಕಾಏಕಿ ಹೋಗಿ ನಾವು ಸ್ಟೇ ತಗೊಂಬರೋಂಥ ಕೆಲಸ ಮಾಡ್ತೀವಿ. ಒಂದು ಎಂಟ್ರೆನ್ಸ್ ಏನಿದೆ ಅಲ್ಲಿ ಪ್ರತಿಯೊಂದು ಮನೆಯವ್ರ ಸಮೇತ ನಾವು ಬಂದು ಇಲ್ಲಿ ಗುಡಿಸಲಾಕುವಂಥ ಕೆಲಸ ಕೂಡ ನಾವು ಮಾಡ್ತೀವಿ. ಮೊದಲಿನಿಂದ ತಿಂದು ರೂಢಿ ಆಗ್ಬಿಟ್ಟದೆ ಅವ್ರಿಗೆ. ಈ ಗೋಮಾಳು ಜಮೀನು, ಈ ಕಾಲುವೆಗಳು ಎಲ್ಲ ಮುಚ್ಚಿಕೊಂಡು ಮಶಾಣ ಇವಾಗ ದೊಡ್ಡೊಳಗೆ 350 ಮನೆ ವಾಲ್ಮೀಕಿ ಜನಕ್ಕೆ ಉಣ್ಣಕ್ಕೆ ಜಾಗ ಇಲ್ಲ, ಅದಕ್ಕೂ ಕಾಂಪೌಂಡ್ ಹಾಕ್ಬಿಟ್ಟವ್ರೆ. ಇದನ್ನು ಯಾರೂ ಕೇಳೋರಿಲ್ಲ. ಅದರಿಂದ ಇವಾಗ ಊರು ಗ್ರಾಮಸ್ಥರೆಲ್ಲ ನಾವು ಒಂದಾಗಿ ಇವಾಗ ಮಂಜಣ್ಣವರು ಮುಖಾಂತರ ಬಂದು ನಮಗೆಲ್ಲ ದಾರಿಗೆ ಹೊರಸ್ತಾ ಇದ್ದಾರೆ. ಮಂಜಣ್ಣವರು ಅವರಿಂದ ನಾವು ಇದು ಮಾಡ್ತಾ ಇದ್ದೀವಿ. ನಮ್ಗೆ ಮಶಾಣಕ್ಕೆ ಹೋಗೋಕೆ ರೂಢಿಲ್ಲ. ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾನೆ ಐತಿ. ನಾವೇನೋ ಮಾತಾಡೋಕೆ ಹೋದ್ರೆ ನಮ್ಮೆಲ್ಲ ರೂಢಿಜಮ್ ಮಾಡ್ತಾರೆ, ಹೊಡಕ್ಕೆ ಬರ್ತಾರೆ. ಇರೋದು ಈ ಹಿಂದೆ ಇದರ ವಿರುದ್ಧ ಹೋರಾಟ ಮಾಡಿದರು. ಅವರು ಈಗ ಈ ಹೋರಾಟದ ವಿರುದ್ಧ ನಿಂತಿದ್ದಾರೆ, ಮಾರಾಟ ಆಗಿದ್ದಾರೆ. ಅವರು ಏನಾಗಿದ್ದಾರೋ ಅದು ಅವ್ರಿಗೆ ಸೇರಿದ್ದು. ಈ ನಾವು ಹೋರಾಟ ಮಾಡ್ತಾರಲ್ಲ ಅವ್ರ ವಿರುದ್ಧ ಮೊದಲು ಹೋರಾಟ ತಳಪಾಯ ಹಾಕ್ಬಿಟ್ಟಿದ್ರು. ಅವರು ಅದ್ರ ಪ್ರಕಾರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ನೋಡಿದ್ರೆ ಅವರೇ ನಮ್ಮ ವಿರುದ್ಧ ಆಗಿ ನಿಂತ್ಕೊಂಡವ್ರೆ. ಈ ತೆರವಾಗ್ತದೆ, ಅದು ಮಧ್ಯದ ಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ತಹಶೀಲ್ದಾರ್ ಸಾಹೇಬರು. ಯಾರು ಊರವರು ಯಾರ ಪರವಾಗಿ VR ಡೆವಲಪರ್ ಪರವಾಗಿ ಯಾರೂ ಇಲ್ಲ. ಎಲ್ಲರೂ ಬಂದು ನ್ಯಾಯದ ಪರವಾಗಿ ಮತ್ತು ಈ ಗೋಮಾಳನ ಉಳಿಸೋದ್ರ ಪರವಾಗಿ ಮುಂದಿನ ಪೀಳಿಗೆಗಾಗಿ ಈಗ ಏನು ಇವರು ಒತ್ತುವರಿ ಮಾಡಿದ್ದಾರೆ ಅದೆಲ್ಲ ಆದಷ್ಟು ಬೇಗ ತೆರವು ಮಾಡಿಸ್ಬೇಕು. ಮತ್ತು ಇವರು ಬಂಡವಾಳಶಾಹಿಗಳದ್ದು ದೌರ್ಜನ್ಯಗಳನ್ನ ಅಷ್ಟು ಕಡಿಮೆ ಮಾಡಬೇಕು ಸರ್. ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ.